ಸೊ ಮಕ್ಕಳ ನಾವು ಇನ್ವರ್ಸ್ ಮೆಟ್ರಿಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ಲ, ಈಗ ಅದು ಮುಂದುವರಿತಾ ಇದೆ. ಇಫ್ ಎ ಈಸ್ ಈಕ್ವಲ್ ಟು 2 3 1 minus 4, b is equal to 1 minus 2 minus 1 3, verify AB whole inverse is equal to B inverse A inverse. ಇದು AB whole inverse is equal to B inverse A inverse. ಫಸ್ಟು ಎ ಬಿ ಕಂಡುಹಿಡ್ಕೊಳ್ಳೋಣ. ಎ ಬಿ ಅಂದರೆ ಅವೆರಡು ಮಲ್ಟಿಪ್ಲೈ ಮಾಡೋದು. 2 3 1 minus 4, 1 minus 2 minus 1 3. ಆಗ ಎ ಬಿ ಈಸ್ ಈಕ್ವಲ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 2 into 1 is 2, 3 into minus 1 is minus 3. ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 into minus 2 minus 4, 3 into 3 is 9. Second row first column 1 into 1 is 1, minus 4 into minus 1 is plus 4. Second row second column 1 into minus 2 is minus 2, minus 4 into 3 is minus 12. 4 3s are 12. So first row first column, first row second column, second row first column, second row second column ಆಯಿತು. ಈಗ ಸಿಂಪ್ಲಿಫೈ ಮಾಡಿ. ಈಗ minus 1, this is 5, this is also 5, this is 14, minus 14. Yes, AB ಹೋಲ್ ಇನ್ವರ್ಸ್ ಕಂಡುಹಿಡಿಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಅಡ್ಜಾಯಿಂಟ್ ಕೋಫ್ಯಾಕ್ಟರ್ಸ್ ಎಲ್ಲ ಕಂಡುಹಿಡ್ಕೋಬೇಕಲ್ಲ. ಫಸ್ಟು ಡಿಟರ್ಮಿನೆಂಟ್ ಎ ಬಿ. ವಾಟ್ ಈಸ್ ಡಿಟರ್ಮಿನೆಂಟ್? minus 1 5 5 minus 14, multiply this and this plus 14 minus this and this 25, this and this minus this and this. ಸೊ ದೇರ್ಫಾರ್ ದೊಡ್ಡ ಸಂಖ್ಯೆ ಚಿಹ್ನೆ ಬರೆದು ಕಳೆಯಬೇಕು. 5ರಲ್ಲಿ 4 ಹೋದರೆ 1, 2ರಲ್ಲಿ 1 ಹೋದರೆ 1, minus 11. ಇದು ಆಟೋಮ್ಯಾಟಿಕ್. ಡಿಟರ್ಮಿನೆಂಟ್ ಎ ಬಂದ ಮೇಲೆ A11 A12. A11 means positive, A12 is negative. ಡಿಟರ್ಮಿನೆಂಟ್ ಬರೆಯೋ ಬದಲು ಉತ್ತರನೇ ಬರಿತೀವಿ. 2 x 2 ಬಂದಿರೋದ್ರಿಂದ ಆ ರೋ ಆ ಕಾಲಮ್ನ ಕ್ಲೋಸ್ ಮಾಡ್ತೀವಿ. ಬರೋ ಉತ್ತರ ಡಿಟರ್ಮಿನೆಂಟ್ ಆಫ್ minus 14, ಸೊ ದಟ್ ಈಸ್ minus 14. A12 ಈಸ್ ನೆಗೆಟಿವ್. ಫಸ್ಟ್ ರೋ ಸೆಕೆಂಡ್ ಕಾಲಮ್, ಆ ರೋ ಆ ಕಾಲಮ್ನ ಕ್ಲೋಸ್ ಮಾಡಿ ಡಿಟರ್ಮಿನೆಂಟ್ 5, ದಟ್ ಈಸ್ minus 5. ದೆನ್ A21 A22 ನೆಗೆಟಿವ್ ಪಾಸಿಟಿವ್. ಎಸ್, ಅಗೈನ್ ಬ್ರಾಕೆಟ್ ಹಾಕ್ತೀನಿ. ಆ ರೋ ಆ ಕಾಲಮ್ ಕ್ಲೋಸ್ ಮಾಡ್ತೀನಿ. ಆನ್ಸರ್ 5, ಸೊ ದೇರ್ ಫಾರ್ minus 5. ಆ ರೋ ಆ ಕಾಲಮ್ A22ನಲ್ಲಿ ಪಾಸಿಟಿವ್ ಇದೆ. ಆ ರೋ ಆ ಕಾಲಮ್ ತೆಗಿತೀನಿ, minus 1, ಆನ್ಸರ್ ಈಸ್ minus 1. ಸೊ ಎ ಇನ್ವರ್ಸ್ ಡೈರೆಕ್ಟಾಗಿ ಬರೆದ್ಬಿಡೋಣ. ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 over ಡಿಟರ್ಮಿನೆಂಟ್, ಸಾರಿ ಎ ಬಿ ಹೋಲ್ ಇನ್ವರ್ಸ್ ಈಸ್ ಈಕ್ವಲ್ ಟು 1 over determinant AB into adjoint AB, that is equal to 1 over determinant AB ಅಂತಂದರೆ ಯಾವುದು? minus 11 into adjoint AB ಅಂತಂದ್ರೇನು? ಕಾಲಮ್ ವೈಸ್ ಬರೆಯೋದು. minus 14 minus 5 minus 5 minus 1. ಆಗ ಒಳಗೆ ಮಲ್ಟಿಪ್ಲೈ ಮಾಡೋದು. ಮಲ್ಟಿಪ್ಲೈ ಮಾಡಿದಾಗ ದಟ್ ಈಸ್ ಈಕ್ವಲ್ ಟು 1 over minus 11 ಒಳಗೆ ಮಲ್ಟಿಪ್ಲೈ ಮಾಡಿ. ಆಗ 14/11, ಆಮೇಲೆ 5/11, ಇದು 5/11, ಇದು 1/11. ಇದನ್ನ ಈಕ್ವೇಷನ್ 1 ಅಂತ ಕರ್ಕೊಳ್ಳಿ. ಎ ಬಿ ಹೋಲ್ ಇನ್ವರ್ಸ್ ಈಸ್ ನಥಿಂಗ್ ಬಟ್ 1 over ಡಿಟರ್ಮಿನೆಂಟ್ ಎ ಬಿ ಇಂಟು ಅಡ್ಜಾಯಿಂಟ್ ಎ ಬಿ. ಓಕೆನಾ? ನೆಕ್ಸ್ಟ್ ಈಗ ಎ ಇನ್ವರ್ಸ್ ಕಂಡುಹಿಡಿದು ಬಿ ಇನ್ವರ್ಸ್ ಕಂಡುಹಿಡಿದು ಅವೆರಡನ್ನು ಮಲ್ಟಿಪ್ಲೈ ಮಾಡೋದು. ಎ ಇನ್ವರ್ಸ್ ಕಂಡುಹಿಡಿಬೇಕಾದ್ರೆ ಡಿಟರ್ಮಿನೆಂಟ್ ಎ ಕಂಡುಹಿಡ್ಕೊಳ್ಳಿ. ಡಿಟರ್ಮಿನೆಂಟ್ ಎ ಮೀನ್ಸ್ 2 3 1 minus 4,
that is equal to multiply this and this minus 8, this and this minus 3, minus 4 minus 3 minus 11. ಆಮೇಲೆ adjoin a11 a12 ಪಾಸಿಟಿವ್ ನೆಗೆಟಿವ್ ಆ ರೋ ಆ ಕಾಲಮ್ ತೆಗೆದ್ರೆ -4, ಈ ರೋ ಈ ಕಾಲಮ್ ತೆಗೆದ್ರೆ 1, ಅಲ್ಲಿಗೆ -4 -1, a21 a22 ಅಂದಾಗ ನೆಗೆಟಿವ್ ಪಾಸಿಟಿವ್, ಆ ರೋ ಆ ಕಾಲಮ್ ತೆಗೆದ್ರೆ 3, ಇಲ್ಲಿ ಈ ರೋ ಈ ಕಾಲಮ್ ತೆಗೆದ್ರೆ 2. ಸೊ ಆನ್ಸರ್ ಈಸ್ -3 and 2. ಎ ಇನ್ವರ್ಸ್ ಹಾಕ್ಬಿಡಿ ಡೈರೆಕ್ಟಾಗಿ. 1/(determinant A into adjoint A is equal to 1/(determinant A is -11. adjoint A is ಕಾಲಮ್ ವೈಸಲ್ಲಿ ಬರೆಯೋದು -4 -1 -3 and 2. ಎಸ್ ಎ ಇನ್ವರ್ಸ್. ಈಗ ಬಿ ಇನ್ವರ್ಸ್ ಕಂಡುಹಿಡಿಬೇಕು. ಆಗ ಡಿಟರ್ಮಿನೆಂಟ್ ಬಿ is equal to determinant 1 -2 -1 3, that is equal to multiply this and 3 minus of multiply this and this is 3, this and this minus of minus is +2, that is equal to 3 minus 2 ಆಗುತ್ತೆ. 3 minus 2 ಆಗುತ್ತೆ. ಆನ್ಸರ್ ಈಸ್ 1. 1 into 3 is 3, -1 into -2 is +2. ಸೊ 3 minus of +2. ಸೊ ಡಿಟರ್ಮಿನೆಂಟ್ ಬಿ ಬಂತು. ಈಗ B11 B12 B11 ಅಂತಂದರೆ ಪಾಸಿಟಿವ್, B12 ಅಂದರೆ ನೆಗೆಟಿವ್. ಬ್ರ್ಯಾಕೆಟಲ್ಲಿ ಆ ರೋ ಆ ಕಾಲಮ್ ತೆಗಿರಿ, ಆ ರೋ ಆ ಕಾಲಮ್ 3, ಆನ್ಸರ್ ಈಸ್ 3. B12 ಇದು ಆ ರೋ ಆ ಕಾಲಮ್ ತೆಗಿರಿ -1, ಆನ್ಸರ್ ಈಸ್ +1. ಈಗ B21 B22 ಕಂಡುಹಿಡಿರಿ. B21 ಅಂತಂದರೆ ನೆಗೆಟಿವ್, ಇದು ಪಾಸಿಟಿವ್, ಬ್ರಾಕೆಟ್. B21 ಅಂದರೆ ಆ ರೋ ಆ ಕಾಲಮ್ ತೆಗೆದ್ರೆ -2 ಬಿಕಮ್ಸ್ +2. B22 ಅಂದರೆ ಇದು ಸೆಕೆಂಡ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್ ತೆಗೆದ್ರೆ 1, ಆನ್ಸರ್ ಈಸ್ +1. ಸೊ ಈಗ ಬಿ ಇನ್ವರ್ಸ್ ಬರೀರಿ. 1/determinant B into adjoint B ಅಂತ. 1/determinant B ಏನು ಬಂದಿದೆ ನೋಡಿ. ಡಿಟರ್ಮಿನೆಂಟ್ ಬಿ 1ನೇ ಸಾರ್ ಬಂದಿರೋದು. ಅಡ್ಜಾಯಿಂಟ್ ಬಿ ಏನು ಬಂದಿದೆ ನೋಡಿ. ಅಡ್ಜಾಯಿಂಟ್ ಬಿ ಅಂತಂದರೆ 3 1 2 1 ಹೀಗೆ ಬಂದಿದೆ. ಈಗ ಬಿ ಇನ್ವರ್ಸ್ ಎ ಇನ್ವರ್ಸ್ ಕಂಡುಹಿಡ್ಕೋಬೇಕು ನೀವು. ಅವಾಗ ಏನು ಮಾಡ್ತೀರಾ, ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸಲ್ಲಿ 1/1 ಅಂದರೆ 1 ತಾನೆ. ಸೊ 1 ಇಂಟು 3 2 1 1. ಸರ್ ಇದು ಬರೆದ್ರು ಒಂದೇ ಬಿಟ್ಟರು ಒಂದೇ, ಬಿಟ್ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಸರ್ ಅಲ್ಲಿ ಎ ಇನ್ವರ್ಸ್ ಅಂತಂದರೆ ಯಾವುದು, -1/11 ಡಿಟರ್ಮಿನೆಂಟ್ ಮೆಟ್ರಿಸಿಸ್ -4 -3 -1 2. ಈಗ ಇವೆರಡೊಂದು ಗುಣಿಸ್ಕೋಬೇಕು. ಓಕೆ. ಈಗ ದಟ್ ಈಸ್ ಈಕ್ವಲ್ ಟು -1/11 ಹಾಗೆ ಇಟ್ಕೊಂಡ್ಬಿಡ್ತೀವಿ. ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಆ್ಯಸ್ ಯೂಶುವಲ್ ರಾಗ. ಫಸ್ಟ್ ರೋ ಫಸ್ಟ್ ಕಾಲಮ್ -12 -2 -12 -2 -12 -2. ಫಸ್ಟ್ ರೋ ಸೆಕೆಂಡ್ ಕಾಲಮ್ -9 + 2 -9 + 2. ಸೆಕೆಂಡ್ ರೋ -4 -1 -4 -1 -4 -1. ದೆನ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ -3 + 2 -3 + 2 -3 + 2. ನೋಡಿ ಉತ್ತರ ಕರೆಕ್ಟಾಗಿ ಬಂದಿರುತ್ತೆ. ಈಕ್ವೇಷನ್ 1 ಥರದ್ದೇ ಬಂದಿರುತ್ತೆ. ಡೈರೆಕ್ಟಾಗಿ ಬರಿತೀನಿ ಈಗ ನಾನು. ಬಿ ಇನ್ವರ್ಸ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಉತ್ತರ ಏನಿದೆ ನೋಡಿ. -12 -2 ಈಸ್ -14,
ಇಲ್ಲಿ -1/11 ಅಂತಿದೆಯಲ್ಲ ಸ್ಕೇಲಾರ್ನ, ಅದಕ್ಕೆ ಮಲ್ಟಿಪ್ಲೈ ಮಾಡಿ ಹೇಳಿ, ಆಗ 14/11. -12 -2 ಈಸ್ -4. -4ಗೆ -1/11ನ ಮಲ್ಟಿಪ್ಲೈ ಮಾಡಿ ಹೇಳಿ, ಆಗ 14/11. -9 + 2 ಅಂತಂತಂದರೆ -9 + 2 ನೋಡಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, -9 + 4 ದಟ್ ಈಸ್ +4 ನೋಡಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮಲ್ಲಿ -9 + 4 ಇದೆ ಇಲ್ಲಿ. -9 + 4 ಅಂದರೆ -5. ಇದನ್ನು ಮಲ್ಟಿಪ್ಲೈ ಮಾಡಿದಾಗ 5/11. ಹಾಗೆಯೇ -4 -1 ಈಸ್ -5. ಈ -1/11 ಮಲ್ಟಿಪ್ಲೈ ಮಾಡಿದಾಗ 5/11. ಹಾಗೆಯೇ -3 + 2 ಅಂದರೆ -1. -1ಗೆ -1/11 ಗುಣಿಸಿದಾಗ 1/11. ಇದು ಈಕ್ವೇಷನ್ 2. ಕನ್ಕ್ಲೂಷನ್ ಕೊಟ್ಬಿಡಿ. ಫ್ರಮ್ 1 and 2 AB whole inverse is equal to B inverse A inverse. Proof is over. ಬರೆದು ಬಿಡ್ಬೋದು, ಇಲ್ಲೇ ಬರೆದು ಬಿಡೋಣ. AB whole inverse is equal to B inverse A inverse ಅಂತ ಬರೆದು ಬಾಕ್ಸ್ ಹಾಕ್ಬಿಡ್ಬೋದು. ಸೊ ದಿಸ್ ಈಸ್ ಒನ್ ಪ್ರಾಬ್ಲಮ್. AB whole inverse, B inverse, A inverse. ಸೊ ಫಸ್ಟು AB ಕಂಡಿಡ್ಕೊಳ್ಳಿ. AB ಬಂದಮೇಲೆ ಡಿಟರ್ಮಿನೆಂಟ್ AB ಹಾಕಿ, ಆಮೇಲೆ AB whole inverse ಕಂಡಿಡ್ಕೊಳ್ಳಿ. 1/, ಡಿಟರ್ಮಿನೆಂಟ್ AB ಇಂಟು ಅಡ್ಜಾಯಿಂಟ್ AB ಅನ್ನೋ ಲೆಕ್ಕಾಚಾರದಲ್ಲಿ. ದೆನ್ ಡಿಟರ್ಮಿನೆಂಟ್ A ಕಂಡಿಡ್ಕೊಳ್ಳಿ, A ಇನ್ವರ್ಸ್ ಕಂಡಿಡ್ಕೊಳ್ಳಿ, ಡಿಟರ್ಮಿನೆಂಟ್ B ಕಂಡಿಡ್ಕೊಳ್ಳಿ, B ಇನ್ವರ್ಸ್ ಕಂಡಿಡ್ಕೊಳ್ಳಿ, B ಇನ್ವರ್ಸ್ A ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ, ಉತ್ತರ ಸೇಮ್ ಬರುತ್ತೆ. ಸೊ that is the solution. ಓಕೆ, ಈಗ ಸೇಮ್ ಟೈಪ್ ಒನ್ ಮೋರ್ ಹೋಮ್ವರ್ಕನ್ನ ಕೊಡ್ತೀನಿ, ನೀವು ಮಾಡಬೇಕಾಗತ್ತೆ. ಅಂಕಿಗಳು ಚೇಂಜ್ ಮಾಡ್ಕೊಂಡು ನೀವು ಎಷ್ಟು ಬೇಕಾದ್ರೂ ಲೆಕ್ಕ ಸೃಷ್ಟಿ ಮಾಡ್ಕೋಬಹುದು. ಇಟ್ ಈಸ್ ಆಲ್ವೇಸ್ ಟ್ರೂ AB whole inverse is equal to B inverse A inverse ಅನ್ನೋದು ಇಟ್ ಈಸ್ ಆಲ್ವೇಸ್ ಟ್ರೂ. ಇಟ್ ಈಸ್ ಟ್ರೂ ಫಾರ್ ಎವರ್. ಇಟ್ ಈಸ್ ಟ್ರೂ ಫಾರ್ ಎವರ್. ಸೊ ದೇರ್ ಫೋರ್ ಲೆಟ್ ಅಸ್ ಟೇಕ್ ಅಪ್ the homework part. If A is equal to 3, 7, 2, 5 and B is equal to 6, 8, 7, 9, verify AB whole inverse is equal to B inverse A inverse. ಇದನ್ನು ನೀವೇ ಮಾಡಿ. ಸೊ ಮಕ್ಕಳ, ಈಗ ಆ ಲೆಕ್ಕ ಹೋಮ್ವರ್ಕ್ ಮಾಡಿ. ಈಗ ಹೊಸ ಲೆಕ್ಕನ ತೆಗೆದುಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಲೆಕ್ಕ ಯಾವುದಪ್ಪ ಅಂದರೆ, ಇಫ್ A is equal to 3, 1, -1, 2, show that A square minus 5A plus 7I equal to 0. Hence find A inverse ಅಂತ. ಫಸ್ಟ್ ಅದನ್ನು ತೋರಿಸ್ಬೇಕು, ಅದಾದಮೇಲೆ A ಇನ್ವರ್ಸ್ ಕಂಡುಹಿಡಿಬೇಕು. ಫಸ್ಟು A ಸ್ಕ್ವೇರ್ ಕಂಡುಹಿಡ್ಕೋಬೇಕು. A ಇಂಟು A ಅಂತ. A ಅಂದರೆ 3, 1, -1, 2 ಇಂಟು 3, 1, -1, 2 ದಟ್ ಈಸ್ ಈಕ್ವಲ್ ಟು ಎಸ್. ಸರ್ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಸರ್. ಫಸ್ಟ್ ರೋ ಫಸ್ಟ್ ಕಾಲಮ್ 3 ಇಂಟು 3 ಈಸ್ 9, 1 ಇಂಟು -1 ಈಸ್ -1. First row second column, 3 into 1 is 3, 1 into 2 is 2 plus 2. ನೋಡಿ, first row first column, first row second column. 3 into 3 is 9, 1 into -1, 3 into 1 is 2 is 2. Second row first column,
minus 1 into 3 is minus 3, 2 into minus 1 is minus 2. Second row, second column, minus 1 into 1 is minus 1, 2 into 2 is plus 4. Yes. ಈಗ a square ವ್ಯಾಲ್ಯೂ ಬಂತು. a square is equal to 8, 5, minus 5, 3. ಇದು a square ವ್ಯಾಲ್ಯೂ. ಓಕೆ, 5a ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ. 5a 5 ಇಂಟು 3 1 minus 1 2 ಅಂದರೆ 5 into 3 is 15, 5 minus 5 10. ಈ ರೀತಿ. ಈಗ ನೆಕ್ಸ್ಟ್ ನೀವು ಮಾಡಬೇಕಾದ್ದು 7i. 7i ಅಂದಾಗ 7 into 1001 ಬರ್ಕೊಳ್ಳಿ. therefore 7007. ಆಗ a square minus 5a plus 7i is equal to a square ಅಂದ್ರೇನು? 8 5 minus 5 3 minus 5a ಅಂದರೆ 15 5 minus 5 10 plus 7i plus 7 7007. ಈ ರೀತಿ ಬರುತ್ತೆ. ಸೊ ಈಗ ನೋಡಿ, a square minus 5a plus 7i is equal to ಆನ್ಸರ್ ಏನು ಬಂದಿದೆ ನೋಡಿ, 8 minus 15 minus 7 plus 7 0, 5 minus 5 is 0 plus 0 is 0, minus 5 minus of minus 5 means plus 5 again 0 plus 0 0, 3 minus 10 is minus 7 plus 7 is 0, everything is 0, therefore it is a zero matrix anta. It is called zero matrix. So therefore ಮಕ್ಕಳ a square minus 5a plus I is equal to zero matrix. ಬಂತು ಉತ್ತರ ಏನೋ ಬಂತು. ಹೆನ್ಸ್ ಫೈಂಡ್ ಎ ಇನ್ವರ್ಸ್ ಅಂತಾರಲ್ಲ, ಇದನ್ನೇನು ಮಾಡಬೇಕು? ಆಪರೇಟ್ ಎ ಇನ್ವರ್ಸ್ ಫ್ರಮ್ ಲೆಫ್ಟಿಂದ ಆಪರೇಟ್ ಮಾಡಿ ಎ ಇನ್ವರ್ಸ್ನ ಅಂತ. ಅವಾಗೇನಾಗತ್ತೆ? ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ನ ಎ ಇಂಟು ಎ ಮೈನಸ್ 5 ಹಾಗೆ ಇರುತ್ತೆ. ಎ ಇನ್ವರ್ಸ್ ಇಂಟು ಎ ಪ್ಲಸ್ ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಜೀರೋ ಮ್ಯಾಟ್ರಿಕ್ಸ್. ಈ ರೀತಿ ಬರ್ಕೋಬೇಕು. ಎ ಇನ್ವರ್ಸ್ನ ಲೆಫ್ಟ್ ಸೈಡಿಂದ ಆಪರೇಟ್ ಮಾಡೋದು. ಆಗ ಎ ಇನ್ವರ್ಸ್ ಎ ಸ್ಕ್ವೇರ್ನ ಎ ಇಂಟು ಎ ಮೈನಸ್ 5 ಹಾಗೇ ಇರಲಿ, ಎ ಇನ್ವರ್ಸ್ ಇಂಟು ಎ ಪ್ಲಸ್ ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಜೀರೋ ಮ್ಯಾಟ್ರಿಕ್ಸ್. ಮಕ್ಕಳ ಎ ಇನ್ವರ್ಸ್ ಇಂಟು ಎ ಅಂತಂದರೆ ಐಡೆಂಟಿಟಿ ಮೆಟ್ರಿಕ್ಸ್ ಅಂತ ಹಿಂದೆ ಪ್ರೂವ್ ಮಾಡಿ ತೋರಿಸಿದ್ವಿ ಅಲ್ವಾ? ಅದಕ್ಕೆ ಇದನ್ನು ಐಡೆಂಟಿಟಿ ಮೆಟ್ರಿಕ್ಸ್ ಐ ಅಂತ ಬರಿತೀವಿ. ಐ ಇಂಟು ಎ ಮೈನಸ್ 5, ಇದು ಎ ಇನ್ವರ್ಸ್ ಇಂಟು ಎ ಈಸ್ ಐ ಪ್ಲಸ್ ಐಡೆಂಟಿಟಿ ಮೆಟ್ರಿಕ್ಸ್ಗೆ ಏನೇ ಗುಣಿಸಿದ್ರು ಅದೇ ಬರುತ್ತೆ. ದೆನ್ ಜೀರೋ ಮೆಟ್ರಿಕ್ಸ್ಗೆ ಯಾವೇ ಮೆಟ್ರಿಕ್ಸ್ ಗುಣಿಸಿದರೆ ಜೀರೋನೇ ಬರುತ್ತೆ. ಇದೆಲ್ಲ ಗೊತ್ತಿರಬೇಕಷ್ಟೆ. ಓ ಸರ್, ಐಡೆಂಟಿಟಿ ಮೆಟ್ರಿಕ್ಸ್ಗೆ ಏನೇ ಗುಣಿಸಿದ್ರು ಅದೇ ಬರುತ್ತೆ. ಮೈನಸ್ 5i ಈಸ್ ಪ್ಲಸ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 0. ಈಗ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಈ ಕಡೆ ಬಂದರೆ ಮೈನಸ್ 5i ಇದ್ದಿದ್ದು ಪ್ಲಸ್ 5 ಆಗುತ್ತೆ, ಎ ಇದ್ದಿದ್ದು ಮೈನಸ್ ಎ ಆಗುತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ಎ ಇನ್ವರ್ಸ್ ಈಸ್ ಈಕ್ವಲ್ ಟು 5 ಇಂಟು ಐ ಮೈನಸ್ ಎ. ಈಗ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 5i, 5 ಇಂಟು ಐ ಕಂಡಿಡ್ಕೊಳ್ಳಿ. 5 ಇಂಟು ಐ ಮೀನ್ಸ್ 1001, ದಟ್ ಈಸ್ 5005. ಸೊ ಮಕ್ಕಳ, ವಾಟ್ ಈಸ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 5i 5005. Subtract a means what?
3 1 -1 2. ಈಗ ನಿಮಗೆ ಎ ಇನ್ವರ್ಸ್ ಈಕ್ವಲ್ ಟು 5 - 3 ಇಷ್ಟು -1 +1 3. So this is A inverse. By using this we have find out the A inverse. How? Operating A inverse from left side. ಇದೆಲ್ಲ ಲೆಕ್ಕ ಏನೇ ಲೆಕ್ಕ ಕೊಡಲಿ ಹೀಗೆ ಮಾಡಬೇಕು. ಆಪರೇಟ್ ಎ ಇನ್ವರ್ಸ್ ಫ್ರಮ್ ಲೆಫ್ಟ್. ಎ ಇನ್ವರ್ಸ್ ಬರೆಯೋದು, ಎ ಸ್ಕ್ವೇರ್ಗೆ ಎ ಇಂಟು ಎ ಅಂತ ಬರೆಯೋದು, -5 ಹಾಗೆ ಇಟ್ಕೊಳ್ಳೋದು, ಎ ಇನ್ವರ್ಸ್ ಇಂಟು ಎ ಪ್ಲಸ್ ಎ ಇನ್ವರ್ಸ್ ಇಂಟು ಐ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಅಂತ. ಆಗ ಇದು ಐ ಇಂಟು ಎ -5 ಇಂಟು ಐ ಪ್ಲಸ್ ಎ ಇನ್ವರ್ಸ್ ಇಂಟು ಎ, ಐ ಈಸ್ ಎ ಇನ್ವರ್ಸ್, 0 ಮ್ಯಾಟ್ರಿಕ್ಸ್ ಈಸ್ 0. ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ಎ ಇನ್ವರ್ಸ್. ಬರ್ಕೊಳ್ಳಿ. ಸೊ ಮಕ್ಕಳ, ಈಗ ನಾವು ಮೆಟ್ರಿಕ್ಸ್ ಅಪ್ಲಿಕೇಶನಲ್ ಫಾರ್ಮ್ ಅಂದರೆ ಸೈಮಲ್ಟೇನಿಯಸ್ ಇಕ್ವೇಷನ್ನ ಸಾಲ್ವ್ ಮಾಡೋದು ಯೂಸಿಂಗ್ ಮೆಟ್ರಿಕ್ಸ್ ಮೆಥಡ್ ಅಂತ. ಸಾಲ್ವಿಂಗ್ ಆಫ್ ಸೈಮಲ್ಟೇನಿಯಸ್ ಇಕ್ವೇಷನ್ ಯೂಸಿಂಗ್ ಮೆಟ್ರಿಕ್ಸ್ ಮೆಥಡ್. ಸಾಲ್ವಿಂಗ್ ಸೈಮಲ್ಟೇನಿಯಸ್ equations using matrix method. ಹೇಗೆ ಸಾಲ್ವ್ ಮಾಡೋದು? ಈಕ್ವೇಷನ್ನ ನಾವು ಫಸ್ಟ್ ಬರ್ಕೊಳ್ತೀನಿ ನೋಡಿ. a1x + b1y + c1z = d1 ಅಂತ ಕರೆಯೋಣ. 3 ಇರೋದು, ಅಲ್ಲಿಗೆ 3 ಇಕ್ವೇಷನ್ ಬರಬೇಕಲ್ಲ. a2x + b2y + c2z = d2, a3x + b3y + c3z = d3. ಇದ್ರ ಪ್ರೊಸೀಜರ್ ಕೊಡ್ತೀನಿ. ಫಸ್ಟ್ ಮೆಟ್ರಿಕ್ಸ್ ಎ ಅಂತ ತಗೋಬೇಕು. ಯಾವ ಮೆಟ್ರಿಕ್ಸು ಅಂದರೆ a1 b1 c1, a2 b2 c2, a3 b3 c3. This is matrix A. Then matrix X ಅಂತ ತಗೋಬೇಕು. ಮೆಟ್ರಿಕ್ಸ್ ಎಕ್ಸ್ ಅಲ್ಲಿ x y z ಓನ್ಲಿ 3 ಕಾಲಮ್ ವೈಸ್. ನಂತರ ಮೆಟ್ರಿಕ್ಸ್ ಬಿ ತಗೋಬೇಕು. ಮೆಟ್ರಿಕ್ಸ್ ಬಿ ಯಾವುದಪ್ಪ ಅಂತಂತಂದರೆ d1 d2 d3. ಇದು ಈಗ ಎಕ್ಸ್ ಆಲ್ವೇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ಅಂತ ಇದನ್ನು ಈಕ್ವೇಟ್ ಮಾಡ್ಕೊಂಬಿಟ್ರೆ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಝೆಡ್ ವ್ಯಾಲ್ಯೂ ಬರುತ್ತೆ. ಇದು 3 ಇದ್ದಾಗ ಮಾಡ್ತಕ್ಕಂಥದ್ದು. ಸೇಮ್ 2 ಇದ್ದರೆ ಸೈಮಲ್ಟೇನಿಯಸ್ ಇಕ್ವೇಷನಲ್ಲಿ 2 ಇಕ್ವೇಷನ್ ಇದ್ದರೂ ಹೀಗೆ ಮಾಡೋದು. ಇದು ಮೊದಲನೇ ಮಾದರಿ, 3 ಇರೋದು ಡೈರೆಕ್ಟಾಗಿ ತಗೊಂಡಿದ್ದೀನಿ. ಇದು ಬರ್ಕೊಳ್ಳಿ. ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ ತಿಳ್ಕೊಂಬಿಟ್ಟಿದ್ರೆ ಮುಗಿದೋಯ್ತು, ಆಯ್ತಲ್ಲ. ಈಗ ಎರಡನೇದಕ್ಕೆ ಹೋಗೋಣ. ಎರಡನೇದು ಯಾವುದೂ ಇಲ್ಲ, ಸೇಮ್ a1x + b1y = d1, a2x + b2y = d2 ಅಷ್ಟೇ. ಆಗ ಏನಿಲ್ಲ, ಮೆಟ್ರಿಕ್ಸ್ ಎ ಯಾವುದು? a1 b1 a2 b2. ಮೆಟ್ರಿಕ್ಸ್ ಎಕ್ಸ್ ಈಸ್ xy. ಮೆಟ್ರಿಕ್ಸ್ ಬಿ ಈಸ್ d1 d2.
ಸೇಮ್ ಎ ಇನ್ವರ್ಸ್ ಬಿ ಈಕ್ವಲ್ ಟು ಎಕ್ಸ್. ದಿಸ್ ಈಸ್ ಎರಡನೇದು. ಇದ್ರ ಮೇಲಿನ ಲೆಕ್ಕಗಳು ಆದಮೇಲೆ ಮಕ್ಕಳ ಇನ್ನೊಂದೇ ಒಂದು ವೆರೈಟಿ ಥಿಯರಮ್ಸ್ ಆನ್ ಡಿಟರ್ಮಿನೆಂಟ್ಸ್ ಅಂತ ಒಂದು ಬರುತ್ತೆ. ಆಮೇಲೆ ಪ್ರಾಬ್ಲಮ್ಸ್ ಆನ್ ಥಿಯರಮ್ಸ್ ಆಫ್ ಡಿಟರ್ಮಿನೆಂಟ್ಸು, ಅಲ್ಲಿಗೆ ಎಂಡ್ ಆಫ್ ಮೆಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಆಯ್ತಲ್ಲ? ಎಸ್. ಈಗ ಲೆಕ್ಕ ತೆಗೆದುಕೊಳ್ಳೋಣ. ನಾವು ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವ್ ಮಾಡೋಕ್ಕೆ 10th ಸ್ಟ್ಯಾಂಡರ್ಡಲ್ಲಿ ಎಲಿಮಿನೇಷನ್ ಮೆಥಡ್ಡು, ಸಬ್ಸ್ಟಿಟ್ಯೂಷನ್ ಮೆಥಡ್ಡು, ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮೆಥಡ್ಡು, ಇಷ್ಟು ಮೆಥಡ್ ಕಲ್ತಿದ್ವಿ. ಈಗ ಮೆಟ್ರಿಕ್ಸ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಸಾಲ್ವ್ 5x + 2y = 4, 7x + 3y = 5 ಯೂಸಿಂಗ್ ಮೆಟ್ರಿಕ್ಸ್ ಮೆಥಡ್. ನಿಮಗಿರೋದು ಅದೊಂದೇ ಮೆಥಡ್ಡು, ಅದರಿಂದ ಯೂಸಿಂಗ್ ಮೆಟ್ರಿಕ್ಸ್ ಮೆಥಡ್ಡೇ ನೀವು ಮಾಡಬೇಕಾದ್ದು. ಓಕೆನಾ? ಈಗ ಮೆಟ್ರಿಕ್ಸ್ ಮೆಥಡ್ ಹೋಗೋಣ. ಮೆಟ್ರಿಕ್ಸ್ ಎ ಯಾವುದು? ಇದು A1 B1 5 2 A2 B2 7 3. ಎಕ್ಸ್ ಅಂದರೆ ಎಕ್ಸ್ ವೈ, ಬಿ ಅಂದರೆ 4 5. ನೋಡಿ, ಈ ರೀತಿ ಬರ್ಕೋಬೇಕು. A1 B1 ಇದು ಎ, ಇದು ಬಿ, ಇದು A2 B2, ಅದು ಮಾಮೂಲಿ. ಓಕೆ. ಈಗ ಎ ಇನ್ವರ್ಸ್ ಇಂಟು ಬಿ ಮಾಡಬೇಕಲ್ಲಪ್ಪ. ಎ ಇನ್ವರ್ಸ್ ಕಂಡುಹಿಡಬೇಕು. ಅದಕ್ಕೆ ಡಿಟರ್ಮಿನೆಂಟ್ ಎ ಕಂಡುಹಿಡ್ಕೊಳ್ಳಿ. ಫಸ್ಟ್ ಏಟ್ಗೆ ಡಿಟರ್ಮಿನೆಂಟ್ ಎ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ 5 2 7 3 ದಟ್ ಈಸ್ ಈಕ್ವಲ್ ಟು 15 - 14 ಈಸ್ ಈಕ್ವಲ್ ಟು 1. ಡಿಟರ್ಮಿನೆಂಟ್ ಎ ಈಸ್ 1 itself. ದೆನ್ A11 A12 ಪಾಸಿಟಿವ್ ಆಫ್ ಆರೋ ಆ ಕಾಲಮ್ ಕ್ಲೋಸ್ ಮಾಡ್ಕೊಳ್ಳಿ. ಆರೋ ಆ ಕಾಲಮ್ ಕ್ಲೋಸ್ ಮಾಡಿದರೆ 3, ಆನ್ಸರ್ ಈಸ್ 3. A12 ನೆಗೆಟಿವ್ ಆಫ್ ಆರೋ ಆ ಕಾಲಮ್ ಫಸ್ಟ್ ರೋ ಸೆಕೆಂಡ್ 7 -7. ದೆನ್ A21 A22 ಮೈನಸ್ ಪ್ಲಸ್. A21 ಅಂದರೆ ಈ ರೋ ಈ ಕಾಲಮ್ ತೆಗೆದ್ರೆ 2 -2, ಈ ರೋ ಈ ಕಾಲಮ್ ತೆಗೆದ್ರೆ 5, ದಟ್ ಈಸ್ 5. ದೆನ್ ಎ ಇನ್ವರ್ಸ್ ಬರೆದ್ಬಿಡಿ ಡೈರೆಕ್ಟಾಗಿ. 1/(= ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಡೈರೆಕ್ಟಾಗಿ ಬರಿಬೋದು. 1/(= ಡಿಟರ್ಮಿನೆಂಟ್ ಎ ಈಸ್ 1, ಅಡ್ಜಾಯಿಂಟ್ ಎ ಅಂತಂದರೆ ಇದನ್ನು 3 -7 -2 5. 1 ಏನಕ್ಕೆ ಗುಣಿಸಿದ್ರು ಅದೇ ಬರೋದ್ರಿಂದ ನಾವು ಡೈರೆಕ್ಟಾಗಿ 3 -2 -7 5 ಅಂತ ಬರೀತೀವಿ. ಎ ಇನ್ವರ್ಸ್ ಬಿ ಮಾಡಿ. ಎ ಇನ್ವರ್ಸ್ ಇಂಟು ಬಿ, ಎ ಇನ್ವರ್ಸ್ ಇಂಟು ಬಿ. ವಾಟ್ ಈಸ್ ಎ ಇನ್ವರ್ಸ್? 3 -2 -7 5. ಬಿ ಅಂದರೆ ಯಾವುದು? 4 5. ಈಗ ಎ ಇನ್ವರ್ಸ್ ಬಿ ಈಸ್ ಈಕ್ವಲ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ ಇರೋದೇ ಒಂದು ಕಾಲಮ್, 3 4s are 12 -10 ಅಷ್ಟೇ, ಕ್ಲೋಸ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ -28 + 25 ದಟ್ ಈಸ್ ಈಕ್ವಲ್ ಟು 2 -3. ಫಸ್ಟ್ ರೋ ಫಸ್ಟ್ ಕಾಲಮ್ 12 -10, ಸೆಕೆಂಡ್ ರೋ ಫಸ್ಟ್ ಕಾಲಮ್ -28 + 25. ಸೊ ದೇರ್ಫೋರ್ ದಟ್ ಈಸ್ 2 -3. ಈಗ ಎ ಇನ್ವರ್ಸ್ ಬಿ ಈಕ್ವಲ್ ಟು ಎಕ್ಸ್ ಅಂತ ಹೇಳಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಎ ಇನ್ವರ್ಸ್ ಬಿ ಏನು ಬಂದಿದೆ? 2 -3. ಎಕ್ಸ್ ಅಂದ್ರೇನು? ಎಕ್ಸ್ ವೈ. ಈಗ ದೇರ್ಫೋರ್ ಎಕ್ಸ್ ವ್ಯಾಲ್ಯೂ ಈಸ್ 2, ವೈ ವ್ಯಾಲ್ಯೂ ಈಸ್ -3. ಬಂದಿರೋ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಅಂತ ಚೆಕ್ ಮಾಡ್ಬೋದಲ್ವಾ? ಎಕ್ಸ್ ಜಾಗಕ್ಕೆ 2 ಹಾಕಿ, ವೈ ಜಾಗಕ್ಕೆ -3 ಹಾಕಿ. 2 ಹಾಕಿದರೆ 10, ಇಲ್ಲಿ -6, 10 - 6 ಈಸ್ 4. ಮತ್ತು ಇಲ್ಲಿ 2 ಹಾಕಿ 14 -9 ಈಸ್ 5. ಕರೆಕ್ಟ್. ಸೊ ದಿ ಆನ್ಸರ್ ಈಸ್ ಕರೆಕ್ಟ್ ಅಂತ ಇಲ್ಲಿ ನಿಲ್ಲಿಸಿರೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಒಂದು ಹೋಮ್ವರ್ಕ್ನ ಕೊಡ್ತೀನಿ. ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ 2x2 ಮ್ಯಾಟ್ರಿಸಿಸ್ದೆ ಮ್ಯಾಚ್ ಆಗು ಹಾಗೆ ಕೊಟ್ಟಿರ್ತೀನಿ, ನೀವು ಮಾಡಬೇಕು. ಯಾವುದು?
ಈಗ ನೆಕ್ಸ್ಟ್ ಲೆಕ್ಕ ನಾನು ಕೊಡ್ತಾ ಇರೋದು 2x ಮೈನಸ್ ವೈ ಈಕ್ವಲ್ ಟು -2, 3x ಪ್ಲಸ್ 4y ಈಕ್ವಲ್ ಟು 3. ಇದೊಂದು ಲೆಕ್ಕ ಮಾಡಿ. ಮತ್ತೊಂದು ಲೆಕ್ಕ 5x ಪ್ಲಸ್ 2y ಈಕ್ವಲ್ ಟು 3, 3x ಪ್ಲಸ್ 2y ಈಸ್ ಈಕ್ವಲ್ ಟು 5. ಇದೊಂದು ಲೆಕ್ಕ. ಇದೆರಡು ಹೋಮ್ವರ್ಕಲ್ಲಿ ಮಾಡುವಂಥ